ನಮಸ್ಕಾರ ನ್ಯೂಸ್ 2ಗೆ ಸ್ವಾಗತ. ನಾನು ನವಿತಾ ಜೈನ್. ವಿಧಾನಸೌಧದಲ್ಲಿ 25 ಲಕ್ಷ ಹಣ ಸಿಕ್ಕಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸಿಬಿ ಮುಂದೆ 4 ಗುತ್ತಿಗೆದಾರರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಲೆಮಾರಿ ನಿಗಮದಿಂದ ಹಣ ಬಿಡುಗಡೆಗೆ ಲಂಚದ ಬೇಡಿಕೆಯನ್ನ ಇಡಲಾಗಿತ್ತು. ಅದೇ ಕಾರಣಕ್ಕಾಗಿ ನಾವು ಹಣವನ್ನ ನೀಡಿದ್ದೀವಿ ಅನ್ನುವಂತಹ ಹೇಳಿಕೆಯನ್ನ 4 ಗುತ್ತಿಗೆದಾರರು ಎಸಿಬಿ ಮುಂದೆ ನೀಡಿದ್ದಾರೆ. ಅಲೆಮಾರಿ ನಿಗಮದಿಂದ ಹಣದ ಬಿಡುಗಡೆಗೆ ಲಂಚದ ಬೇಡಿಕೆಯನ್ನ ಇಡಲಾಗಿತ್ತು. ಸುಮಾರು 2 ಕೋಟಿ ರೂಪಾಯಿ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಮೊದಲ ಕಂತಿನಲ್ಲಿ 25 ಲಕ್ಷ ಪಾವತಿಸೋದಿಕ್ಕೆ ಬಂದಿದ್ರು ಗುತ್ತಿಗೆದಾರರು. ಆ ಒಂದು ಹಣವನ್ನ ಮೋಹನ್ ಅನ್ನುವಾತನಿಗೆ ನೀಡಿದ್ದಾಗಿ ಕೂಡ ಗುತ್ತಿಗೆದಾರರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸಿಬಿ ಮುಂದೆ ಸಚಿವ ಪುಟ್ಟರಂಗ ಶೆಟ್ಟಿಗೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ವಿಚಾರಣೆಯನ್ನು ನಡೆಸೋದಕ್ಕೆ ಹಾಜರಾಗಲು ಈಗ ಸಚಿವ ಪುಟ್ಟರಂಗ ಶೆಟ್ಟಿಗೆ ಈಗಾಗಲೇ ಎಸಿಬಿ ನೋಟಿಸ್ ನೀಡೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳದೆ ಸಚಿವ ಪುಟ್ಟರಂಗ ಶೆಟ್ಟಿಗೆ ಸಂಕಷ್ಟ ಎದುರಾಗಿದೆ. ವಿಧಾನಸೌಧದಲ್ಲಿ 25 ಲಕ್ಷ ರೂಪಾಯಿ ಹಣ ಸಿಕ್ಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಚಿವ ಪುಟ್ಟರಂಗ ಶೆಟ್ಟಿಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ವಿಚಾರಣೆಗೆ ಹಾಜರಾಗುವಂತಹ ನಿಟ್ಟಿನಲ್ಲಿ ಎಸಿಬಿ ನೋಟಿಸ್ ಅನ್ನ ನೀಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜು ಆರ್ಯ, ಈಗಾಗಲೇ 25 ಲಕ್ಷ ರೂಪಾಯಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಗುತ್ತಿಗೆದಾರರು ಕೊಟ್ಟಿರುವಂತಹ ಹೇಳಿಕೆ ಏನು ಎಸಿಬಿ ಮುಂದೆ? ಈಗ ಯಾವಾಗ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆಯಾ? ಆ ರೀತಿಯ ಸಿದ್ಧತೆಗಳು ಆಗಿದೆಯಾ ಎಸಿಬಿಯಿಂದ? ಖಂಡಿತ ನವಿತಾ, ವಿಧಾನಸೌಧದಲ್ಲಿ ಸಿಕ್ಕಂತ 25 ಲಕ್ಷ ಹಣ ಹಣಕ್ಕೆ ಸಂಬಂಧಿಸಿದಂತೆ ಮೊದಲನೇದಾಗಿ ವಿಧಾನಸೌಧ ಪೊಲೀಸರು ಒಂದು ವಿಚಾರಣೆಯನ್ನು ಕೂಡ ನಡೆಸಿದ್ರು. ಆ ಒಂದು ಸಂದರ್ಭದಲ್ಲಿ 25 ಲಕ್ಷ ಹಣವನ್ನು ಮೋಹನ್ ಎಂಬಾತ ಲಂಚದ ರೂಪದಲ್ಲಿ ಪಡ್ಕೊಂಡಿದ್ದ ಅಂತ ಕೂಡ ಮೇಲ್ನೋಟಕ್ಕೆ ಕಂಡು ಬಂದಿತ್ತು. ಆ ಒಂದು ಕಾರಣಕ್ಕೆ ಪ್ರಕರಣ ಎಸಿಬಿ ಕೂಡ ವರ್ಗಾವಣೆ ಮಾಡಿದ್ರು. ಎಸಿಬಿಗೆ ವರ್ಗಾವಣೆ ಅಂತ ಬಳಿಕ ಎಸಿಬಿ ಅಧಿಕಾರಿಗಳು ಈ ಒಂದು ಪ್ರಕರಣನ ಬಹಳ ಗಂಭೀರವಾಗಿ ತೆಗೆದುಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ರು. ಸದ್ಯಕ್ಕೆ 4 ಗುತ್ತಿಗೆದಾರರನ್ನು ಕೂಡ ಅಷ್ಟೇ ಎಸಿಬಿ ಅಧಿಕಾರಿಗಳು ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಕೆಲವೊಂದು ಸ್ಫೋಟಕ ವಿಚಾರಗಳು ಹೊರಬಂದಿರುವಂತಹದ್ದು. ಅದರಲ್ಲೂ ಪ್ರಮುಖವಾಗಿ ಅಲೆಮಾರಿ ನಿಗಮದಿಂದ ಹಣವನ್ನ ಬಿಡುಗಡೆ ಮಾಡೋಕೆ ಅಂತಾನೆ ಸುಮಾರು 2 ಕೋಟಿ ಹಣವನ್ನು ಕೂಡ ಅಷ್ಟೇ ಕೇಳಿದ್ರು. ಆ ಒಂದು 2 ಕೋಟಿ ಹಣವನ್ನ ಮೋಹನ್ ಎಂಬಾತನ ಬಳಿಯಲ್ಲಿ 25 ಲಕ್ಷ ಹಣವನ್ನು ನಾವು ಮುಂಗಡವಾಗಿ ಅಡ್ವಾನ್ಸ್ ರೂಪದಲ್ಲಿ ಕೂಡ ಹೋಗಿದ್ವಿ, ಜೊತೆಗೆ ಹಣವನ್ನು ಕೂಡ ಅಷ್ಟೇ ಮೋಹನ್ ಎಂಬಾತನಿಗೆ ಕೊಟ್ಟಿದ್ವಿ ಅನ್ನೋದನ್ನು ಕೂಡ 4 ಗುತ್ತಿಗೆದಾರರು ಎಸಿಬಿ ಅಧಿಕಾರಿಗಳ ಮುಂದೆ ಒಂದು ವಿಚಾರಣೆಗಳಲ್ಲಿ ಬಾಯಿ ಬಿಟ್ಟಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ದಂತ ಪಕ್ಷದಲ್ಲಿ ಬಹುತೇಕ ಪುಟ್ಟರಂಗ ಶೆಟ್ಟಿ ಏನಾದ್ರೂ 2 ಕೋಟಿ ಹಣವನ್ನ ಲಂಚದ ರೂಪದಲ್ಲಿ ಬೇಡಿಕೆಯನ್ನು ಇಟ್ಟಿದ್ರ, ಜೊತೆಗೆ 25 ಲಕ್ಷವೂ ಹಣವೂ ಕೂಡ ಅಷ್ಟೇ ಅವರಿಗೆ ಸೇರ್ಬೇಕಾದಿದ್ದ ಅನ್ನುವಂತ ಸಾಕಷ್ಟು ಅನುಮಾನಗಳು ಕೂಡ ಇಲ್ಲಿ ಎಡೆ ಮಾಡ್ತಿರುವಂತದ್ದು. ಸದ್ಯಕ್ಕೆ 4 ಗುತ್ತಿಗೆದಾರರ ಹೇಳಿಕೆಗಳನ್ನ ಆಧರಿಸಿದಂತ ಎಸಿಬಿ ಅಧಿಕಾರಿಗಳು ಈಗ ಸಚಿವ ಪುಟ್ಟರಂಗ ಶೆಟ್ಟಿ ಅವರಿಗೆ ನೋಟಿಸ್ ನೀಡುವಂತಹ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಂತಿದ್ರೆ ಬಹುತೇಕ ಇನ್ನು 1-2 ದಿನದ ಒಳಗಾಗಿ ಸಚಿವರಿಗೂ ಕೂಡ ಅಷ್ಟೇ ನೋಟಿಸ್ ನೀಡಿ ಇಲ್ಲಿ ಒಂದು ಗುತ್ತಿಗೆದಾರ ಹೇಳಿಕೆಗೆ ತಕ್ಕಂತ ಉತ್ತರವನ್ನು ಕೂಡ ಎಸಿಬಿ ಅಧಿಕಾರಿ ನಿರೀಕ್ಷೆ ಮಾಡುವಂತಹ ಸಾಧ್ಯತೆ ಇರುತ್ತೆ ನವಿತಾ. ಇನ್ನಷ್ಟು ಜನರನ್ನ ಗುತ್ತಿಗೆದಾರರನ್ನ ಇನ್ನಷ್ಟು ವಿಚಾರಣೆಗೆ ಒಳಪಡಿಸುವಂತಹ ಸಾಧ್ಯತೆ ಇದೆಯಾ? ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಯಾರ್ಯಾರು ಗುತ್ತಿಗೆದಾರರು ಈಗಾಗಲೇ ವಿಚಾರಣೆಗೆ ಒಳಪಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಗ್ತಿದೆಯಾ? ಖಂಡಿತ ನವಿತಾ, ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದ ಸದ್ಯಕ್ಕೆ 4 ಕೃಷ್ಣಮೂರ್ತಿ ಸೇರಿದಂತೆ ಸುಮಾರು 4 ಗುತ್ತಿಗೆದಾರರನ್ನ ಮಾತ್ರ ವಿಚಾರಣೆಗೆ ಒಳಪಡಿಸಿದ್ರೆ ಇನ್ನಷ್ಟು ಗುತ್ತಿಗೆದಾರರನ್ನು ಕೂಡ ಅಷ್ಟೇ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಕೇವಲ ಅಲೆಮಾರಿ ನಿಗಮದಿಂದ ಹಣವನ್ನು ಬಿಡುಗಡೆ ಮಾಡೋಕೆ ಕೇವಲ 4 ಗುತ್ತಿಗೆದಾರರು ಮಾತ್ರ ಹಣವನ್ನು ಕೊಟ್ಟಿಲ್ಲ. ಬಹುತೇಕ ಇನ್ನು ಹಲವಾರು ಗುತ್ತಿಗೆದಾರರು ಕೂಡ ಇದೇ ರೀತಿಯ ಹಣವನ್ನು ಕೂಡ ಅಷ್ಟೇ ಪುಟ್ಟರಂಗ ಶೆಟ್ಟಿ ಅವರ ಒಂದು ಕಚೇರಿಗೆ ಹಣವನ್ನು ಅನ್ನುವಂತಹ ಒಂದು ಮೇಲ್ನೋಟಕ್ಕೆ ವಿಚಾರಣೆ ವೇಳೆಯಲ್ಲಿ ಗೊತ್ತಾಗಿದೆ. ಆ ಒಂದು ಕಾರಣಕ್ಕೆ ಸದ್ಯಕ್ಕೆ ಕೇವಲ 4 ಗುತ್ತಿಗೆದಾರರನ್ನ ಮಾತ್ರ ಎಸಿಬಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿದರೆ ಇನ್ನು ಸುಮಾರು 7 ಜನ ಗುತ್ತಿಗೆದಾರರನ್ನ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಒಂದು ಕಡೆ ಗುತ್ತಿಗೆದಾರರನ್ನು ನಡೆಸಿದರೆ ಮತ್ತೊಂದು ಮೋಹನ್ ಎಂಬಾತನ 25 ಲಕ್ಷ ಹಣವನ್ನು ಕೂಡ ಆತನನ್ನು ಕೂಡ ಎಸಿಬಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ರೆ, ಆದ್ರೆ ಆತ ಈ ಒಂದು ಹಣವನ್ನು ಪುಟ್ಟರಂಗ ಶೆಟ್ಟಿ ಅವರಿಗೆ ಸೇರಿದ್ದು ಅಂತ ಇದುವರೆಗೂ ಕೂಡ ಅಷ್ಟೇ ಬಾಯ್ಬಿಟ್ಟಿಲ್ಲ. ಆದ್ರೆ ಈಗ ಗುತ್ತಿಗೆದಾರರು 25 ಲಕ್ಷ ಹಣವನ್ನ ಕೊಟ್ಟಿರುವಂತಹದ್ದು ಕೂಡ ಅಷ್ಟೇ ಪುಟ್ಟರಂಗ ಶೆಟ್ಟಿ ಅವರಿಗೆ ಸೇರಿಸಿ ಅಂತ. ಯಾಕಂದ್ರೆ ಮೋಹನ್ ಎಂಬಾತನ ಹಣವನ್ನು ಕೂಡ ಅಷ್ಟೇ ಪಡ್ಕೊಂಡಿದ್ದ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದೆ. ಈ ಒಂದು ಹೇಳಿಕೆಯನ್ನು ಆಧರಿಸಿದಂತ ಎಸಿಬಿ ಅಧಿಕಾರಿ ಬಹಳ ಒಂದು ಗಂಭೀರವಾಗಿ ಒಂದು ಪ್ರಕರಣವನ್ನು ಕೂಡ ಅಷ್ಟೇ ಬಹುತೇಕ 2-3 ದಿನಗಳಲ್ಲಿ ಪುಟ್ಟರಂಗ ಶೆಟ್ಟಿ ಅವರಿಗೆ ನೋಟಿಸ್ ಕೊಟ್ಟು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಅಷ್ಟೇ ದಟ್ಟವಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇನ್ನು ವಿಧಾನಸೌಧದಲ್ಲಿ 25 ಲಕ್ಷ ರೂಪಾಯಿ ಹಣ ಸಿಕ್ಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಎಸಿಬಿ ಮುಂದೆ 4 ಗುತ್ತಿಗೆದಾರರ ಹೇಳಿಕೆಯನ್ನ ಈಗಾಗಲೇ ಎಸಿಬಿ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಈ ಒಂದು ಪ್ರಕರಣವನ್ನ ಸಾಕಷ್ಟು ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಎಸಿಬಿ ಅಧಿಕಾರಿಗಳು ಸಚಿವ ಪುಟ್ಟರಂಗ ಶೆಟ್ಟಿಗೆ ನೋಟಿಸ್ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಈಗಾಗಲೇ ನೋಟಿಸ್ ನೀಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಯಾಕಂದ್ರೆ ವಿಚಾರಣೆಗೆ ಹಾಜರಾಗಬೇಕು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಗುತ್ತಿಗೆದಾರರು ಸಚಿವ ಪುಟ್ಟರಂಗ ಶೆಟ್ಟಿ ಅವರ
ಹೆಸರನ್ನ ಹೇಳಿರೋದ್ರಿಂದ ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೂಡ ನಡೆಸಬೇಕಾಗುತ್ತೆ ಅಥವಾ ಕೇಳಬೇಕಾಗುತ್ತೆ ಪುಟ್ಟರಂಗಶೆಟ್ಟಿ ಅವರಿಂದ. ಅದೇ ಕಾರಣಕ್ಕಾಗಿ ಈಗ ವಿಚಾರಣೆಗೆ ನೋಟಿಸ್ ನೀಡುವಂತಹ ಸಾಧ್ಯತೆ ಕೂಡ ಇದೆ.